ಇದು ನೋಡ್ತಿದ್ದಾರ ತರ್ಪಲ್ ಹಾಕಿದ್ದು, ಇದು ಆ್ಯಕ್ಚುಲಿ ಬೆಡಿ ಬೆಡಿ. ಇದು ರಾತ್ರಿ 3 ಗಂಟೆಗೆ ಹೊಡಿತಾರೆ. ಇದು ಎಷ್ಟಿದೆ ಅಂದರೆ ದೇವಸ್ಥಾನ ಸುತ್ತ ಇದೆ ಬೆಡಿ. ನಾವು ಆ ಸೈಡ್ ಸಹ ತೋರಿಸ್ತೇನೆ ಎಷ್ಟು ಇಟ್ಟಿದ್ದಾರೆ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಎಲ್ಲಿದ್ದೇನೆ ಅಂದರೆ ಮನೆಯಲ್ಲಿದ್ದೇನೆ. ಇವತ್ತು ಆ್ಯಕ್ಚುಲಿ ನಾವೆಲ್ಲ ಒಂದು 4-5 ಜನ ತೃಶ್ಶೂರು ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಎಲ್ಲ ವರ್ಕಲ್ಲಿ ಬ್ಯುಸಿ ಆದ್ದರಿಂದ ನಾನೆಂತ ಮಾಡಿದೆ, ನಾನು ಒಬ್ಬನೇ ಹೊರಡ್ತಿದ್ದೇನೆ ಈಗ. ಹಾಗೆ ಯಾವುದ್ರಲ್ಲಿ ಹೋಗೋದಂತ ಫುಲ್ ಕನ್ಫ್ಯೂಷನಲ್ಲಿ ಇತ್ತು ಮಾರೆ. ಕಾರಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ, ಟ್ರೈನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ. ಹಾಗೆ ಮತ್ತು ಕಾರಲ್ಲಿ ಹೋಗುವಂತಿದ್ದೆ. ಕಾರಲ್ಲಿ ಮತ್ತೆ ವರ್ಕ್ ಸ್ವಲ್ಪ ಹೆವಿ ಇತ್ತು. ಹಾಗೆ ಕಾರಲ್ಲಿ ಹೋಗೋದಾದ್ರೆ ಡೇ ಟೈಮಲ್ಲಿ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಸೊ ಈಗ ಸಂಜೆ ಆಯಿತು ವರ್ಕ್ ಫಿನಿಶ್ ಮಾಡ್ತಾ. ಸೊ ಹಾಗೆ ಬಸ್ ಬುಕ್ ಮಾಡಿದ್ದೇನೆ. ಬಸ್ ಹೀಗಿದೆ, ರಾತ್ರಿ 7 ಗಂಟೆ ಬಸ್. ಹಾಗೆ ಅದರಲ್ಲಿ ಹೋಗ್ಬೇಕು ಈಗ. ಬಸ್ 7 ಗಂಟೆಗೆ ಬರ್ತದಂತೆ. ಫೋನ್ ಮಾಡಿದೆ, ಮಳೆಯಲ್ಲಿ ಎಲ್ಲ ಮಾತಾಡ್ತಿದ್ದ ಮಾರೆ. ಅರ್ಧಂಬರ್ಧ ಮನೆಯಲ್ಲಿ ಮಾತಾಡಿ ಮ್ಯಾನೇಜ್ ಮಾಡಿದ್ದು. ಈಗ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ದೇನೆ. ಇನ್ನು ಸೀದಾ ಟ್ಯಾಕ್ಸಿಯಲ್ಲಿ ಹೋಗಿ ಏನು ನಮ್ಮದು ಬಸ್ಸನ್ನು ಹಿಡಿಬೇಕು 7 ಗಂಟೆಗೆ. ವರ್ಕ್ ಆಗಲಿಲ್ಲ ಮಾರೆ, ವರ್ಕ್ ಇಲ್ಲಿ ಆಗ್ತಾ ಉಂಟು, ರೆಂಟ್ರಿಂಗ್ ಆಗ್ತಾ ಉಂಟು. ಸೊ ವರ್ಕ್ ಒಂದು ಫಿನಿಶ್ ಆದರೆ ಮತ್ತು ಸೀದಾ ಇವತ್ತು ನೈಟ್ ಹೋದರೆ ನಾಳೆ ತೃಶ್ಶೂರಲ್ಲಿರ್ತಾನೆ. ಸೊ ತೃಶ್ಶೂರು ನಿಮಗೆ ಗೊತ್ತಿರ್ಬೋದು, ವಿಡಿಯೋ ಎಲ್ಲ ರೀಲ್ಸ್ ಎಲ್ಲ ನೋಡಿರ್ಬೋದು. ಅದು ತುಂಬ ಆನೆ ಎಲ್ಲ ಒಟ್ಟಿಗೆ ಮಾಡಿ ಅಲ್ಲಿ ಜಾತ್ರೆ ನಡೀತದೆ. ಆ್ಯಕ್ಚುಲಿ ಅಲ್ಲಿ ಲಾಸ್ಟ್ ಇದೇನೋ ಜಾತ್ರೆ, ಆ ಟೈಮಲ್ಲಿ ಅಲ್ಲಿ ಹತ್ರದಿರೋ ಟೆಂಪಲ್ ಇದೆಲ್ಲ ಆನೆ ಬಂದು ಸದರ 50ರ ಮೇಲೆ ಏನಿರ್ತದೆ ಅಂತ ಹೇಳ್ತಾರೆ. ನೋಡ್ಬೇಕು, ನಾಳೆ ಹೋಗಿ ನೋಡುವ ಎಷ್ಟು ಆನೆ ಉಂಟಂತ. ಸೊ ವಿಡಿಯೋ ನೋಡಿ ಸೀದಾ ನಾ ತೃಶ್ಶೂರಿಗೆ ಹೋಗಿ ಎಷ್ಟು ಖರ್ಚು ಉಂಟು ಅಂತ ಹೇಳುವ. ಇಲ್ಲಿಂದ ಬಸ್ಸಿಗೆ ನಾವು 1600 ಆಯಿತು, ಬರಲಿಕ್ಕೆ 1600. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ನೋಡುವ, 8-9 ಜರ್ನಿ ಉಂಟು. 7 ಗಂಟೆಗೆ ನೈಟ್ ಬಿಟ್ಟರೆ ಮಂಗಳೂರಿಂದ ತೃಶ್ಶೂರಲ್ಲಿ ಬಸ್ ಸ್ಟ್ಯಾಂಡಿಗೆ ಮೋಸ್ಟ್ಲಿ ಯಾವಾಗ ಬೆಳಿಗ್ಗೆ 4-4:15 ಏನೋ ರೀಚ್ ಆಗ್ತದೆ. ಸೊ ಹಾಗೆ ರೀಚ್ ಆಗಿ ನೋಡುವ ಹೇಗೆ ಉಂಟು ತೃಶ್ಶೂರು, ಹೇಗೆ ಉಂಟು, ಆನೆ ಎಲ್ಲ ಎಷ್ಟಿದೆ ಅಂತ ನೋಡುವ. ಸೊ ವಿಡಿಯೋ ನೋಡ್ತೀರಿ. ನಮ್ಮ ಕೇರಳ ತೃಶ್ಶೂರು ಟೆಂಪಲ್ ಹೇಗಿದೆ ಅಂತ ನೋಡುವ. ಮತ್ತು ಬೆಡಿಸ ಇದೆ ಅಂತ ಹೇಳ್ತಾರೆ, ನೋಡುವ ಹೇಗಿದೆ ಅಂತ. ಸೊ ಸರಿ, ಇಲ್ಲಿಂದ ಸೀದಾ ಹೋಗಿ ನಾನು ಬಸ್ಸಲ್ಲಿ ಸಿಗ್ತೇನೆ. ಓಕೆ, ಟ್ಯಾಕ್ಸಿಯಲ್ಲಿ ವಿಡಿಯೋ ಮಾಡಿದರೆ ಆಗ್ತೇನೆ, ಇಲ್ಲದ ಸೀದಾ ಬಸ್ಸಲ್ಲಿ, ಇಲ್ಲದ್ರೆ ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ತೋರಿಸುವ. ಓಕೆ, ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ನಾನು ತೃಶ್ಶೂರಲ್ಲಿದ್ದೇನೆ. ತೃಶ್ಶೂರಲ್ಲಿ 4 ಆಯಿತು ಮಾರೆ. ಹಾಗೆ ರೂಮ್ ಹುಡುಕ್ತಾ ಇದ್ದೇನೆ. ರೂಮ್ ಅಂದರೆ ಎಲ್ಲ ಫುಲ್ ಅಂತೆ, ಪ್ಯಾಕ್ ಆಗಿದೆ ಅಂತೆ. ಯಾವುದಾದ್ರು ರೂಮ್ ಸಿಕ್ಕಿದ್ರೆ ನೋಡುವ ಅಂತ. ಇದೊಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೇನೆ. ರಿಕ್ಷಾದವ್ರ ಹತ್ರ ಕೇಳುವಾಗ ರೈಲ್ವೆ ಸ್ಟೇಷನಲ್ಲಿ ಇದಿರ್ತದೆ, ಸ್ಟೇ ಇರ್ತದಲ್ಲ ಒಳಗೆ, ಅಲ್ಲಿ ಸ್ಟೇ ಮಾಡಿ ಬಾಕಿ ರೂಮ್ ಡೌಟ್ ಅಂತ ಹೇಳ್ತಿದ್ದಾರೆ. ಈಗ ನೋಡ್ಬೇಕು, ರೂಮಿನ ಸಿಕ್ಕಿದ್ರೆ ಎಲ್ಲಿಯಾದರೂ ಮಾಡೋದು. ಇದೊಂದು ಬಾರಿ ಸೌಂಡ್ ಮಾರ, ವಾಯ್ಸ್ ಏನೋ ಇರಬೇಕು. ಈಗ ತೃಶ್ಶೂರಿದು ನಾನು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇನೆ. ಹೀಗಿದೆ ಕತ್ತಲೆ, ಏನು ಕಾಣ್ತಿಲ್ಲ ತೃಶ್ಶೂರು. ಸರಿ ನೋಡುವ, ಈಗ ಅವ ರಿಕ್ಷಾದವ ಬರ್ತಾನೆ ಹೇಳಿದೆ, ಎಲ್ಲಿಯಾದರೂ ರೂಮ್ ಇದ್ದರೆ ಹೇಳ್ತಾನಂತೆ. ಸಿಕ್ಕಿದ್ರೆ ನೋಡುವ, ಹೋಗಿ ಒಮ್ಮೆ ಸ್ವಲ್ಪ ಮಲಗಬೇಕು. ಬಸ್ಸಲ್ಲಿ ಸಹ ನಿದ್ದೆ ಆಗಿದೆ ಮಾರ. ಇಲ್ಲೊಂದು ಜೋರು ಸೌಂಡ್ ಬರ್ತಾ ಉಂಟು. ಸರಿ ಹೋಗ, ರೂಮ್ ಸಿಗ್ತದೆ. ರೂಮ್ ಇಲ್ಲದ್ರೆ ಸೀದಾ ರೈಲ್ವೆ ಸ್ಟೇಷನ್ ಹೋಗೋದು. ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಅಲ್ಲಿ ಒಳಗೆ ಇರ್ತದಲ್ಲ ವೆಯ್ಟಿಂಗ್ ಏರಿಯಾ, ಅಲ್ಲಿ ಹೋಗಿ ಸ್ಟೇ ಮಾಡಿ ಸ್ವಲ್ಪ. ಆಗ ನಮ್ಮದು ಫ್ರೆಂಡ್ ಸಹ ಬರ್ತಾನೆ, ಅವನು ಸಹ ಟ್ರೈನಲ್ಲಿ ಬರ್ತಿದ್ದಾನೆ. ಅವ್ನು ಮತ್ತು ಅವರ ಕಸಿನ್ ಯಾರು ಇರಬೇಕು. ಸೊ ಸಿಕ್ಕಿ ಮತ್ತೆ ನೋಡುವ, ಪ್ಲ್ಯಾನ್ ಮಾಡುವ ಅಂತ. ಬೆಳಿಗ್ಗೆಯಿಂದ ಎಂತೆಲ್ಲ ಉಂಟಂತ ಗೊತ್ತಿಲ್ಲ ಇನ್ನು ಕರೆಕ್ಟ್. ಅವನ ಹತ್ರ ಕೇಳಿ ಪ್ಲ್ಯಾನ್ ಮಾಡಿ ಮತ್ತೆ ಹೋಗಿ ಆಯಿತು. ಸರಿ, ಈಗ ರೈಲ್ವೆ ಸ್ಟೇಷನಲ್ಲಿದ್ದೇನೆ. ರೈಲ್ವೆ ಸ್ಟೇಷನಲ್ಲಿ ಒಂದು ಇದು ಟಿಕೆಟ್ ತಗೊಂಡಿದ್ದೇನೆ. ಏನು ಹೇಳ್ತಾರೆ ಅದಕ್ಕೆ, ಪ್ಲಾಟ್ಫಾರ್ಮ್ ಟಿಕೆಟ್. ಇಲ್ಲಿ ಲಾಕರ್ ರೂಮ್ ಎಲ್ಲ ಉಂಟು, ತೋರಿಸ್ತಾ ಉಂಟು. ಹೋಗಿ ಒಂದು ಇಲ್ಲಿ ನಿಲ್ಲಬೇಕು ಫ್ರೆಂಡ್ ಬರೋವರೆಗೆ. ಮತ್ತೇನಾದರೂ ನೋಡು ಈ ಲಾಕರ್ ರೂಮ್ ಹೇಗೆ ಉಂಟಂತ. ಲಾಕರ್ ರೂಮ್ ಅಂತ ಹಾಕಿದ್ದಾರೆ. ಲಾಕರ್ ರೂಮ್ಗೆ ಏನು ಇಡ್ಲಿಕ್ಕೆ ಆಗ್ತದೆ ಅಂತ ನೋಡುವ.
ಆ್ಯಕ್ಚುಲಿ ಒಂದು ರೂಮ್ ಸಿಕ್ಕಿದೆ ಅಷ್ಟೇ. ಅಲ್ಲಿ ಫ್ರೆಶ್ ಅಪ್ ಆಗಿ ಹೊರಡೋದು ಟೆಂಪಲಿಗೆ. ರೋಡ್ ಸೈಡಲ್ಲಿ ಇದು ಬ್ಯಾಕ್ ಸೈಡಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಮೋಸ್ಟ್ಲಿ ಟೆಂಪಲ್ ಆ ಸೈಡ್ ಇರಬೇಕು. ಮತ್ತು ಈಗ ಆ ಸೈಡ್ ಹೋಗೋದು. ಫ್ರೆಶ್ ಅಪ್ಪಿಗೆ ಒಂದು 300 ತಗೊಂಡ್ರು. ಈಗ ಫ್ರೆಶ್ ಅಪ್ ಆಗಿ ಹೊರಟದು. ನೋಡು ಟೆಂಪಲಿಗೆ ಹೋಗಿ ಹೇಗಿದೆ ಅಂತ. ಸರಿ, ಆ್ಯಕ್ಚುಲಿ ಒಂದೊಂದು ಟೆಂಪಲಿಂದ ಆನೆ ಹೊರಡೋದು. ಈಗ ಮೋಸ್ಟ್ಲಿ ಇದು ಹೋಗಿ ಅದು ಟೆಂಪಲಲ್ಲಿ ಫುಲ್ಲು ಆನೆ ಎಲ್ಲ ಸೇರ್ಲಿಕ್ಕೆ ಉಂಟಾಗಲಿ. ಹಾಗೆ ನಾವು ಬರುವಾಗ ಒಂದು ಆನೆ ಸಿಕ್ಕಿದೆ. ಈಗ ಇಲ್ಲಿಂದ 3 ಆನೆ ಹೊರಡ್ತುಂಟು. ಈಗ ಫ್ರಂಟ್ ಇಲ್ಲಿ ದ್ವಾರದ ಹತ್ರ ಬಂದ್ವಿ. ಇದೊಂದು ದ್ವಾರ ಸ್ಟ್ರಕ್ಚರ್ ಹಾಕಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನೈಟಿಗೆ ಲೈಟಿಂಗ್ ಒಳ್ಳೆ ಕಾಣ್ತದೆ. ಮತ್ತೆ ತೋರಿಸ್ತೀನಿ ಲಾಸ್ಟಿಗೆ. ಅಟ್ಯಾಕ್ ಇವಾಗ ಟೆಂಪಲ್ ಒಳಗಡೆ ಇದ್ವಿ. ಆಗ ತೋರಿಸಿದ್ದು ಆ್ಯಕ್ಚುಲಿ ಹೊರಗಡೆ. ಇದು ಒಳಗಡೆಯಿಂದ ಆನೆ ಹೊರಗಡೆ ಹೋಗುತ್ತೆ. ಇದು ತುಂಬ ಆನೆ ಬರ್ತಾ ಇರ್ತದೆ. ಒಳಗೆ ಬಂದು ರೌಂಡ್ ಹಾಕಿ ಸುತ್ತಾಕಿ ಮತ್ತೆ ಹೊರಗಡೆ ಹೋಗ್ತದೆ. ಹಾಗೆ ಈಗ ಸೀದಾ ಆ ಸೈಡ್ ಹೊರಗಡೆ ಬೆಡಿ ಇದ್ದದ್ದು ತೋರಿಸ್ತೀನಿ. ಬೆಡಿ ಪಟಾಕಿ ಫೈರ್ ವರ್ಕ್ ನೈಟ್ ಇರ್ತದೆ. ಇದುವೇ ನೋಡ್ತಿದ್ದಾರೆ ತರ್ಪಲ್ ಹಾಕಿದ್ದು. ಇದು ಆ್ಯಕ್ಚುಲಿ ಬೆಡಿ ರಾತ್ರಿ 3 ಗಂಟೆಗೆ ಹೊಡಿತಾರೆ. ಇದು ಎಷ್ಟಿದೆ ಅಂದರೆ ದೇವಸ್ಥಾನ ಸುತ್ತ ಇದೆ ಬೆಡಿ. ನಾವು ಆ ಸೈಡ್ ಸಹ ತೋರಿಸ್ತೇನೆ ಎಷ್ಟು ಇಟ್ಟಿದ್ದಾರೆ ಅಂತ ನೋಡಿ. ಎಲ್ಲ ಬೆಡಿ ಇದು ರಾತ್ರಿ ಮತ್ತೆ ಹಾಕಿ ಹೊಡಿತಾರೆ. ಇಡೀ ದೇವಸ್ಥಾನ ಸುತ್ತ ಇದೆ ಅಂತ 3 ಗಂಟೆಗಿದೆ. ಇದೊಂದು ಹಾಕಿದೆ ಎಲ್ಲ ಬೆಡಿ. ಈಗ ನಾನು ಈ ಸೈಡ್ ಹೊರಗಡೆ ಬಂದೆ. ಇದು ಆ್ಯಕ್ಚುಲಿ ದಕ್ಷಿಣ ದ್ವಾರ ಅಂತ ಹೇಳಿದೆ. ವರ್ಷಕ್ಕೊಮ್ಮೆ ತೆಗೆಯುವುದಂತೆ. ಇದರಲ್ಲಿ ಲಾಸ್ಟಿಗೆ ಸಭೆ ಆಗಿ ಆಗಿದೆ ಎಲ್ಲ ಆನೆಗಳು ಸೇರಿ. ಸೊ ರಶಲ್ಲಿ ಈಗ ನಾನು ಇಲ್ಲಿವರೆಗೆ ಬಂದೇನೆ ಮಾರೆ. ಇದು ನಡುವಲ್ಲಿ ಇನ್ನೊಬ್ಬ ಯೂಟ್ಯೂಬರ್ ಯಾರೋ ಗೊತ್ತಿಲ್ಲ ಮಾರೆ, ಭಾರಿ ಫೇಮಸ್ ಅಂದೆ ಕೇರಳದಲ್ಲಿ. ನೀವು ಯಾರು ಗೊತ್ತಿದ್ರಿಲ್ಲ, ಅಲ್ಲಿ ವೈಟ್ ಶರ್ಟಲ್ಲಿ ಇದ್ದಾರಲ್ಲ ಅವರು. ಅವನು ರೋಲ್ಸ್ ರಾಯ್ ಗಾಡಿಯನ್ನು ಟ್ಯಾಕ್ಸಿಯನ್ನು ಮಾಡಿದ್ದಾನೆ. ನಾನು ಚೆಕ್ ಮಾಡಿ ನೋಡಿ, ಅವನೇ ವೈಟ್ ಶರ್ಟ್ ಇದ್ದಾನಲ್ಲ ಅವನೇ. ರಶಲ್ಲಿ ಮಾತಾಡೋದು ಕೇಳೋದಿಲ್ಲಲ್ಲ, ಅದಕ್ಕೆ ವಾಯ್ಸ್ ಓವರ್ ಆಗ್ತದೆ. ಇದೇ ಪಾಯಿಂಟ್ ಎಂಡಲ್ಲಿ ಇದಾಗಿದೆ. ಆನೆ ಎಲ್ಲ ನೈಟ್ವರೆಗೆ ಇರ್ತದೆ. ಆದಷ್ಟು ತೋರಿಸುವ. ಈಗೊಂದು ಸ್ವಲ್ಪ ಝೂಮ್ ಹಾಕಿ ನೋಡುವ ಹೇಗೆ ಕಾಣ್ತದಂತ. ನೋಡಿ ಇದು ಆನೆ ಉದ್ದಕ್ಕೆ ನಿಂತಿರ್ತದೆ. ಹಾಗೆ 2 ಸೈಡ್ ಸಹ ಹಾಗೆ ತುಂಬ ಆನೆ ಇರ್ತದೆ ಹೊರಗಡೆ ಸಹ. ಇಲ್ಲಿಗೆ ಅವ್ರದ್ದು ಚೇಂಜ್ ಆಗ್ತಾ ಇರ್ತದೆ. ಅದು ಮೇಲೆಲ್ಲ ಎತ್ತಿದ್ದಾರಲ್ಲ ಅಂಥದ್ದು ಬೇರೆ ಬೇರೆ ಟೈಪ್ ಇದೆಲ್ಲ ಇಟ್ಟು ತೋರಿಸ್ತಾ ಇರ್ತಾರೆ. ಸೊ ಇದು ನೋಡಿದ್ರಲ್ಲ, ಇದೊಂದು ಸ್ವಲ್ಪ ನೋಡಿ. ಇನ್ನು ಲಾಸ್ಟಿಗೆ ನಾನು ನೈಟಿದೊಮ್ಮೆ ತೋರಿಸ್ತೇನೆ. ಅದರ ನಂತರ ಸೀದಾ ಬಿಡಿ ಹೇಗಿದೆ ಅಂತ ನೋಡು. ಓಕೆ, ಸೊ ಇದು ರಾತ್ರಿ ಎಲ್ಲ ರೆಡಿಯಾಗಿದೆ ಈಗ ಬೆಡಿಗೆ. ಇಷ್ಟು ನೋಡಿ, ಇದು ಈಗ ಒಂದು ಸೈಡಲ್ಲಿ ಹಾಗೆ ಸುತ್ತ ಉಂಟು ಟೆಂಪಲ್ ಸುತ್ತ ಈಗ ಬೆಡಿ ಇಟ್ಟಿದ್ದಾರೆ. ಇದು ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ. ಈಗೊಂದು ಲಾರಿಯಲ್ಲಿ ಲೋಡ್ ಬರ್ತದೆ, ಅದರಲ್ಲಿ ಒಂದು ಸೈಜು ನೋಡಿ ಬಾಂಬ್. ಇದು ಎಷ್ಟು ದೊಡ್ಡ ಸೈಜ್ ಅಂತ, ಮರದ್ದು ಪೀಸಿನಾಗೆ ಉಂಟು ಮಾರೆ. ನೋಡಿ ಸೈಜ್ ಎಷ್ಟು ದೊಡ್ಡ ಪೀಸನ್ನು ಓಡಿಸ್ತಾರೆ ಈಗ ನೋಡಿ. ನೈಟ್ 4:15 ಆಗಿದೆ, 4:15 ಆಗಿದೆ ಓಡಿಸುವಾಗ ನೋಡಿ.
ಓಕೆ, ಫೈನಲ್ ಬೇಡಿ ನೋಡಿದ್ರಲ್ಲ, ಇದು ಇನ್ನೊಂದು ಸ್ವಲ್ಪ ಲಾಸ್ಟಿಗೆ ಆಗುವಾಗ ಸ್ವಲ್ಪ ಇಲ್ಲಿ ಸಹ ಬಿಟ್ಟರು ಹೊರಗಡೆಯಿಂದ. ಇದೇ ಲಾಸ್ಟ್, ಇನ್ನೂ ಇಲ್ಲಿಂದ ಹೊರಟದ್ದು ನಾವು. ಸರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಬಾಯ್.